ಮಕ್ಕಳಿಗೆ ಅಂಚೆ ಚೀಟಿ ನಾಣ್ಯಗಳ ಅರಿವು ಬೇಕಿದೆ. ಕೆಆರ್ ಪುರಂ. ಮಕ್ಕಳಿಗೆ ಅಂಚೆ ಚೀಟಿ ನಾಣ್ಯಗಳ ಬಗ್ಗೆ ಜ್ಞಾನವನ್ನ ಹೆಚ್ಚಿಸುವುದು ಹಾಗೂ ಫುಡ್ ಫೆಸ್ಟ್ ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ಉತ್ತಮವಾದ ಕರ್ನಾಟಕದ ಶ್ರೇಷ್ಠವಾದ ರಾಗಿಯ ಮಹತ್ವವನ್ನು ತಿಳಿಸಲು ಸಂಸ್ಥೆಯ ಸಂಸ್ಥಾಪಕರ ಉದ್ದೇಶವಾಗಿದೆ. ರಾಗಿ ತಿಂದರೆ ರೋಗವಿಲ್ಲ ಎಂಬ ನಾಣ್ಣುಡಿಯಂತೆ ರಾಗಿಯಲ್ಲಿ ವಿವಿಧ ರೀತಿಯ ತಿನಿಸುಗಳ ಪರಿಚಯ, ರಾಗಿ ಇಡ್ಲಿ, ರಾಗಿ ದೋಸೆ, ರಾಗಿ ಮುದ್ದೆ, ರಾಗಿ ಬಿಸ್ಕೆಟ್, ರಾಗಿ ಶಾವಿಗೆ ಈ ತಿಂಡಿಗಳ ಪರಿಚಯವನ್ನ ಮಾಡಿಕೊಡಲಾಗಿದೆ ಎಂದು ಶಾಲಾ ಪ್ರಾಂಶುಪಾಲರಾದ ಜ್ಯೋತಿಯವರು ಹೇಳಿದರು. ವಿದ್ಯಾವಿಜ್ಞಾನ ಶಾಲೆ ದೇವಸಂದ್ರ, ಕೆಆರ್ ಪುರಂ ಬೆಂಗಳೂರಿನಲ್ಲಿ ಏರ್ಪಡಿಸಲಾಗಿದ್ದ ಅಂಚೆ ಚೀಟಿ ನಾಣ್ಯಗಳ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾವಿಜ್ಞಾನ ಶಾಲೆಯಲ್ಲಿ ಕರಾಟೆ, ಯೋಗ, ಡ್ಯಾನ್ಸ್, ರೋಬೋಟಿಕ್ ಕ್ಲಾಸ್ ಚಟುವಟಿಕೆಯಿಂದ ಕೂಡಿದ ಬೋಧನಾ ಶೈಲಿಯನ್ನು ಶಿಕ್ಷಣವನ್ನು ಕೊಡುವ ಮೂಲಕ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಶಾಲೆಯು ಮಾದರಿಯಾಗಿದೆ ಎಂದರು. ಅಪರೂಪದ ನಾಣ್ಯ ಹಾಗೂ ಅಂಚೆ ಚೀಟಿ ಸಂಗ್ರಹಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸೇರಿ ಹಲವು ದಾಖಲೆಗಳನ್ನು ನಿರ್ಮಿಸಿರುವ ಇತಿಹಾಸ ತಜ್ಞ ಮುಳಬಾಗಿಲಿನ ಎಚ್.ಕೆ. ಸತೀಶ್ ರವರ ಅಪರೂಪದ ನಾಣ್ಯ ಹಾಗೂ ಅಂಚೆ ಚೀಟಿಗಳನ್ನು ಪ್ರದರ್ಶನದಲ್ಲಿ ಕಂಡ ಶಾಲಾ ಮಕ್ಕಳು ಸಂತಸಪಟ್ಟರು. ಇದೇ ಕಾರ್ಯಕ್ರಮದಲ್ಲಿ ವೈ.ಕೆ. ಹನುಮಂತರಾಜು, ವೈ.ಕೆ. ವಸ್ತಲ, ಎಂ.ಕೆ. ಸತೀಶ್, ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಪ್ರಸ್ತುತ ದಿನಮಾನಗಳಲ್ಲಿ ಮಾನವೀಯ ಮೌಲ್ಯಗಳು ಕುಸಿಯುತ್ತಿವೆ. ಆದ್ದರಿಂದ ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳ ಕುರಿತು ಅರಿವನ್ನ ಮೂಡಿಸಬೇಕು. ಕೌಟುಂಬಿಕ ಸಂಬಂಧಗಳ ಮಹತ್ವವನ್ನು ತಿಳಿಸಿಕೊಡಬೇಕು. ಮೊಬೈಲ್ ಹವ್ಯಾಸದಿಂದ ಹೆಚ್ಚಾಗಿ ಮಕ್ಕಳನ್ನು ದೂರವಿರಿಸಬೇಕು. ಅಂಚೆ ಚೀಟಿ, ಹಿಂದಿನ ಕಾಲದ ನಾಣ್ಯಗಳನ್ನು ಮಕ್ಕಳಿಗೆ ತೋರಿಸಬೇಕು. ಮಕ್ಕಳಿಗೆ ಪ್ರಾಚೀನ ಕಾಲದಲ್ಲಿ ಮಹತ್ವ ತಿಳಿಸಬೇಕು ಎಂದು ಹೇಳಿದರು. ಜ್ಯೋತಿ ಶಾಲಾ ಪ್ರಾಂಶುಪಾಲರು. ನನ್ನ ಹೆಸರು ಜ್ಯೋತಿ ಅಂತ. ವಿದ್ಯಾವಿಜ್ಞಾನ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಶಾಲೆಯಲ್ಲಿ ನುರಿತ ಬೋಧಕರಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಇರತಕ್ಕಂತಹ ಜ್ಞಾನವನ್ನು ಹೊರಹಾಕಲು ಪ್ರಯತ್ನ ಪಡ್ತಕ್ಕಂತಹ ಶಿಕ್ಷಕರಿದ್ದಾರೆ. ಈ ಶಾಲೆ ಇರೋದು ವಿದ್ಯಾವಿಜ್ಞಾನ ಶಾಲೆ ದೇವಸಂದ್ರ, ಕೆಆರ್ ಪುರಂ, ಬ್ಯಾಂಗ್ಳೂರು. ಈ ಒಂದು ಶಾಲೆಯ ವಿಶೇಷತೆ ಏನಪ್ಪ ಅಂತಂದರೆ, ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ಹೊರಹಾಕಕ್ಕೆ ಅನೇಕ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಯನ್ನು ಕೊಡ್ತಕ್ಕಂತಹ ಬೋಧನೆ ಇದೆ. ರೋಬೋಟಿಕ್ ಕ್ಲಾಸಸ್, ಡ್ಯಾನ್ಸ್ ಕ್ಲಾಸಸ್, ಯೋಗ ಕ್ಲಾಸಸ್, ಜೊತೆಗೆ ಕಂಪ್ಯೂಟರ್ ಲ್ಯಾಬ್, ಸೈನ್ಸ್ ಲ್ಯಾಬ್ ಸಮೇತ ಇಲ್ಲಿ ಮಕ್ಕಳಿಗಾಗಿ ಒದಗಿಸಲಾಗಿದೆ. ಮಕ್ಕಳ ಒಂದು ಜ್ಞಾನವನ್ನು ಹೆಚ್ಚಿಸಲು ಅನೇಕ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಗಳು, ಅದು ಕಲರ್ಸ್ ಡೇ ಆಗಿರ್ಬೋದು, ಧಾರ್ಮಿಕ ಹಬ್ಬಗಳಾಗಿರ್ಬೋದು, ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ಎಲ್ಲ ಹಬ್ಬಗಳು ಸಮೇತ ಇಲ್ಲಿ ಆಚರಣೆ ಮಾಡ್ತಕ್ಕಂಥದ್ದಾಗಿದೆ. ಜೊತೆಗೆ ಇಂದು ನಮ್ಮ ಕರ್ನಾಟಕದ ವಿಶೇಷವಾಗಿರ್ತಕ್ಕಂಥ ಪೌಷ್ಟಿಕ ಆಹಾರದ ಒಂದು ಮಹತ್ವವನ್ನು ತಿಳಿಸಲು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಫುಡ್ ಫೆಸ್ಟ್ ಅಂತಕ್ಕಂಥದ್ದು. ಅದು ರಾಗಿಯ ಮಹತ್ವ ನಿಮಗೆಲ್ಲ ಗೊತ್ತಿದೆ. ರಾಗಿ ತಿಂದೋ ರೋಗ ಇಲ್ಲ ಅಂತಕ್ಕಂಥ ವಿಚಾರ. ಹಾಗೆ ಇವತ್ತು ನಾವು ಮಕ್ಕಳು ಅನೇಕ ರೀತಿಯಾಗಿರ್ತಕ್ಕಂಥ ಈ ಒಂದು ರಾಗಿಯಲ್ಲಿ ಮಾಡ್ತಕ್ಕಂಥ ತಿನಿಸುಗಳನ್ನು ತಂದಿದ್ದಾರೆ. ಅದು ರಾಗಿ ಇಡ್ಲಿ, ರಾಗಿ ದೋಸೆ, ರಾಗಿ ಮುದ್ದೆ, ರಾಗಿ ಶಾವಿಗೆ, ರಾಗಿ ಬಿಸ್ಕೆಟ್ಸ್, ಚಾಕೋಸ್, ಈ ಥರ ಅನೇಕ ರೀತಿಯಿಂದ ನೋಡಿದಾಗ ನಮ್ಮ ರಾಗಿಯ ಮಹತ್ವವನ್ನು, ನಮ್ಮ ದೇಶೀಯ ಸಂಸ್ಕೃತಿನ ಸಾರ್ತಕ್ಕಂಥ ಒಂದು ಊಟ ಪರಿಚಯ ಮಾಡ್ಕೊಳ್ತಕ್ಕಂತಹ ಮಕ್ಕಳನ್ನು ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಹೆಮ್ಮೆ ಆಗ್ತಿದೆ. ಯಾಕೆಂದರೆ ನಮ್ಮ ಪೋಷಕರಿರ್ತಕ್ಕಂಥ ಒಂದು ಜ್ಞಾನ ಮತ್ತಷ್ಟು ಪರಿಚಯ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಆಯಿತು. ಹಾಗೆ ಈ ಸಂಸ್ಥೆಯ ಒಂದು ಸಂಸ್ಥಾಪಕರಾಗಿರ್ತಕ್ಕಂಥವರು ಮಕ್ಕಳಲ್ಲಿ ಒಂದು ಕೌಶಲ್ಯವನ್ನು, ಜ್ಞಾನವನ್ನು ಹೆಚ್ಚಿಸೋಕ್ಕೆ ಇನ್ನೇನಾದರೂ ಮಾಡಬೇಕು ಅಂತಕ್ಕಂಥ ಆಲೋಚನೆ ಮಾಡಿ ಪ್ರಾಚೀನ ಕಾಲದ ನಾಣ್ಯಗಳು, ಅಂಚೆಗಳ ಪರಿಚಯ ಮಾಡಿಕೊಡಲಾಗಿದೆ. ಇಲ್ಲಿ ಇದರ ಒಂದು ಎಕ್ಸಿಬಿಷನ್ ಆಗಂತಕ್ಕಂಥದ್ದನ್ನು ಶ್ರೀಯುತ ಎಚ್.ಕೆ. ಸತೀಶ್ ಅಂತಕ್ಕಂಥವ್ರು, ಮುಳುಬಾಗಿಲಿನ ಎಚ್.ಕೆ. ಸತೀಶ್ ಅವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪೋಷಕರು, ಮಕ್ಕಳು, ಅಕ್ಕಪಕ್ಕದ ಶಾಲೆಯವರು, ಹಾಗೆ ಇಲ್ಲಿರ್ತಕ್ಕಂತಹ
ನೆರೆಹೊರೆಯ ಜನರು ಬಂದು ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ದಾರೆ. ನಿಜವಾಗ್ಲೂ ಈ ಕಾರ್ಯಕ್ರಮ ನೋಡಿದಾಗ ಹೆಮ್ಮೆ ಅನಿಸ್ತು. Is Amruta Shilpi. I am a science teacher with 18 years of teaching experience. I strongly believed in concept-based learning and making science easy and interesting for students. In my opinion, my school provides positive disciplined learning environment. The school encourages quality of education, good values, and oral development of students. Thank you. Everyone, I am Hamid from Vidya Vignan School. As a student, I think I am getting the best way of teaching from the perfect school teachers. In Vidya Vignan School, we don't only grow up with study, but we also get chance to prove something in sports and other curricular activities. I have gained the confidence that I will get the goals of my life only because of